ಶಾರಿ ತಯಾರಾದೇನಾ ಮರಳ? ಬಂದೆ ರೀ, ಬಂದೆ 2 ನಿಮಿಷ. ಚಂದ ತಯಾರಾಗಕ್ಕೂ ಬಿಡಂಗಿಲ್ಲ ಇವ್ರಂತ್ರು. ಇರ್ಲಿ ಬಿಡಪ್ಪ, ಏನಾಗಂಗಿಲ್ಲ. ಕನ್ನೆ ನೋಡಕ್ ಹೊಂಟೈತಲ್ಲ, ಒಂದು ಚಂದಾಗಿ ಜೋರ್ದಾರಾಗಿ ತಯಾರಾಗಿ ಬರ್ಲಿ ಬಿಡು. ಯಾಕಪ್ಪ, ಎಷ್ಟನೇ ದಿವತ್ ನೀ ಕನ್ನೆ ನೋಡಕ್ ಹೊಂಟಿದ್ದ? ಪ್ರತಿ ಸಲನೂ ಹಿಂಗ ಅಂತಾಳ. ಮತ್ತು ಹೊಳ್ಳಂಬಳ್ಳ ಅದ ಊಟಿದ ಸೀರೆನ ಉಟ್ಕೊಂಡ್ ಬರ್ತಾಳ. ಊಟಿದ ಸೀರೆ ಹೋಲಿ, ಮನ್ಯಾಗಿನ ಸೀರೆನ ಉಟ್ಕೊಂಡ್ ಬರ್ತಾಳ. ಇವತ್ತೇನ ಚಂದಾಗಿ ತಯಾರಾಗಿ ಬರಾಕತ್ತಂಗ ಕಾಣತೈತಿ ಬಿಡ್ರಿ ಅಪ್ಪ. ಯಾಕಷ್ಟು ಅವಸರ ಮಾಡ್ತೀರಿ? ತಯಾರಾಗ್ಲಿ ಬಿಡ್ರಿ. ಇಲ್ಲ ನೋಡ್, ಮತ್ತು ಅದ ಹೊಳ್ಳಿ ಅದ ಸೀರೆ ಉಟ್ಕೊಂಡ್ ಬಂದಿರ್ತಾಳಕಿ ಮನ್ಯಾಗಿಂದ. ಇನ್ನೇನ್ ಕೆಲ್ಸಕ್ಕೀಗ? ಈ ಸಲಿನಾರ ಒಪ್ಕೊಂತಾಳೋ ಏನ್ ಮಾಡ್ತಾಳೋ ಯಾರಿಗ್ ಗೊತ್ತಪ್ಪ. ನನಗಂತರೂ ಈ ಕನ್ನೆ ನೋಡಾಕ್ ಬಂದ ಸಾಕಾತ್ ನೋಡು. ಅರ್ಧ ಜೀವ ಇಲ್ಲೇ ಹಣ್ಣಾತ್ ನಂದು. ಹ್ಞೂನ್ರಿ ಅಪ್ಪಾಜಿ, ನಾನು ಇದ ಕೊನಿ ಸರಿ ನೋಡ್ರಿ. ಇನ್ಮೇಲೆ ನಾನೇನ್ ಕನ್ನೆ ನೋಡಕ್ ಬರಂಗಿಲ್ಲ. ಎಷ್ಟು ಅದ್ವ ಏನ, ಡಜನ್ ಅದ್ವ 2 ಡಜನ್ ಅದ್ವ ಯಾರಿಗ್ ಗೊತ್ತು. ನನ್ಗೇನ್ ಇದ್ರಾಗ ಡಿಗ್ರಿ ಕೊಡ್ಸಂಗ್ ಕಾಣ್ತಾಳ ಅವ್ವ. ನೋಡಪ್ಪ, ನಿನಗ ಅರ್ಥ ಆಕತೈತಿ, ಆಕಿಗ ಅರ್ಥ ಆಗವಲ್ದು. ಜಿಪುಣ್ತನದಿಂದ ಇನ್ನೂ ಏನೇನ್ ಮಾಡ್ತತ. ನಡೀರಿ, ನಾ ತಯಾರಾಗಿ ಬಂದೆ. ಅಲ್ಲ ಶಾರಿ, ಅದ ಹುಟ್ಟಿದ ಸೀರ್ನ ಉಟ್ಕೊಂಡ್ ಬಂದು ತಯಾರಾಗಿ ಬಂದೆ ಅಂತೆಲ್ಲ. ನೋಡ್ದೇನಪ್ಪ ನಿಮ್ಮ ಅವನ್ನ, ಏನೋ ಇವತ್ತು ಬಾರಿ ಜಬರ್ದಸ್ತಾಗಿ ತಯಾರಾಗಿ ಬರಾಕತ್ತಾಳ ಬಿಡು ಅಂತಂದಿ ನನಗ. ಅಯ್ಯೋ ಬಿಡ್ರಿ, ಅಲ್ಲೇನ ನಾವೇನ್ ನನಗ ಹುಡುಗ ನೋಡಾಕ್ ಹೊಂಟೇವೋ ಏನ ಈ ರಾಜನ್ ನೋಡಾಕ್ ಹೊಂಟೇವೋ? ಎಷ್ಟೇ ಅಂದ್ರು ನೀನು ಗಂಡಿನ ತಾಯಿ, ಒಂದಿಟ್ಟು ಗತ್ತು ಗಾಂಭೀರ್ಯ ಮೇಂಟೈನ್ ಮಾಡು. ಅಯ್ಯೋ ಸುಮ್ನಿರ್ರಿ, ನಾನು ಜಬರ್ದಸ್ತಾಗಿ ಸೀರೆ ಈಗ ಉಟ್ಕೊಂಡ್ ಬಂದ್ಬಿಟ್ಟೆ ಅಂದ್ರ ಮುಂದೆ ಬರ ನನ್ ಸೊಸಿ ಅದಾಳಲ್ಲ, ಅಕ್ಕಿ ಇನ್ನೆಷ್ಟು ಜಬರ್ದಸ್ತಾಗಿ ಮನ್ಯಾಗ ಸೀರೆ ಉಟ್ಕೋಬಾರ್ದು. ಏನತ್ ಬಿಡು, ಹೆಣ್ಮಕ್ಳು ಅಂದ್ರೆ ಒಂದಿಟ್ಟು ತಿನ್ನೋದು ಉಣ್ಣೋದು ಉಡೋದು ತೊಡೋದು ಇರ್ತಾವು. ಎಂತದ್ ಬೇಕಂತದ್ ಮಾಡ್ಬೇಕಪ್ಪ. ಅದು ಬಿಟ್ಟು ನೀನು ಏನವ ಇಂಥದ್ದು ಚಲೋ ಸೀರೆ ಉಟ್ಕೊಂಬ ನಡಿ. ಇಲ್ಲಪ್ಪ, ನಾನು ಇದೇ ಸೀರೆಗೆ ಬರಕ್ಕಿ. ಹೋಲಿ ಬಿಡ್ರಪ್ಪಾಜಿ, ಆಕಿ ಹೆಂಗ್ ಬೇಕಂಗ್ ಬರವಲ್ಲ ಯಾಕ? ನಡಿಬೇವ, ಇವತ್ತರ ಕನ್ಯಾ ಪಾಸ್ ಮಾಡ್ತೀಯಾ ಇಲ್ಲ? ಏಪ ರಾಜ, ನನಗೇನ ಇದು ಕನ್ಯಾ ನೋಡಕ್ ಹೊಂಟಂಗ್ ಕಾಣುವಲ್ದಪ್ಪ. ಯಾಕ್ರಿ? ಮತ್ತಿನ್ನೇನ ಹೆಣ್ ನೋಡಾಕ ಎಷ್ಟ್ ಕಡೆ ಹೋಗ್ ಬಂದ್ವಿ, ಒಂದರ ಕಡೆ ನೀ ಪಾಸ್ ಮಾಡಿಯೇನ? ಎಲ್ಲಾ ಕಡೆಯಿಂದನೂ ಚಲೋ ಇರ್ತೈತಪ್ಪ. ಅವನಿಗೂ ಇಷ್ಟ ಆಗಿರ್ತೈತಿ, ನನಗೂ ಇಷ್ಟ ಆಗಿರ್ತೈತಿ, ಹುಡುಗಿ ಮನೆಗೂ ಇಷ್ಟ ಆಗಿರ್ತೈತಿ. ನೀನೇ ಹೋಗ್ಬೇಕಿ ನೋಡ್ ತಗಾದೆ ತೆಗೆಕಿ. ಅದ್ರ ಬೇರೆ ಹೋದಲ್ಲೆಲ್ಲ ಜಬರ್ದಸ್ತಾಗಿ ತಿಂದುಂಡೆಲ್ಲ ಮಾಡಿ ಬಂದು ನನಗೆ ಕನ್ನೆ ಇಷ್ಟ ಆಗಿಲ್ಲ ಅಂತಿದ್ದಿ. ಯಾಕ್ಲೆ ರೀ, ನಿಮಗೇನ್ ಗೊತ್ತೈತಿ? ನಾನು ಅದ್ರ ಮೇಲೆ ಅರ್ಧ ಜಡ್ಜ್ ಮಾಡ್ಬಿಡ್ತೇನೆ, ಗೊತ್ತೇನ? ಏನು ಎದ್ರ ಮೇಲೆ ಜಡ್ಜ್ ಮಾಡ್ತೀವ? ಅದರಿ, ಹೋದಲ್ಲೇ ಅವ್ರು ನಮಗ ತಿನ್ನಾಕ ಉಣ್ಣಾಕ ಏನೇನು ಎಷ್ಟೆಷ್ಟು ಕೊಡ್ತಾರ ನೋಡ್ರಿ, ಅದ್ರ ಮೇಲೆ ನಾನು ಅವ್ರ ಮೇಲೆ ಜಡ್ಜ್ ಮಾಡೋದು. ಏನ್ಲೇ ಇದು ನಿಂದು? ಎಲ್ಲಾರು ಹುಡುಗಿ ನೋಡಿ ಪಾಸ್ ಮಾಡ್ತಾರ, ನೀನ್ ನೋಡ್ರ ತಿನ್ನಾಕ್ ಕೊಡದ್ರ ಮೇಲೆ ನೋಡಿ ಪಾಸ್ ಮಾಡಾಕತ್ತಿಯಲ್ಲ. ಅಷ್ಟಕ್ಕೂ ನಾವ್ ಇಷ್ಟ ಕಡೆ ಹೋಗ್ ಬಂದಿವಿ, ಎಲ್ಲೂ ನಮಗ್ ತಿನ್ನಾಕ ಉಣ್ಣಾಕ ಕಡಿಮೆ ಮಾಡಿಲ್ ಬಿಡು. ಚಂದಾಗಿ ಹೊಟ್ಟಿ ತುಂಬಾ ತಿಂತಿ ಮತ್ ಬರ್ತಿ. ಇಲ್ಲೇ ಇರೋದ್ರಿ ಗುಟ್ಟು. ಏನದು ಒಂದಿಟ್ಟು ಬಿಡಿಸರ ಹೇಳ. ಅದು ಈಗ ನಾವು ಹೋಗಿರ್ತೇವ ರೀ ತಿನ್ನಾಕ ಉಣ್ಣಾಕ ಅಂತಂದ್ ಹೇಳಿ ಎಷ್ಟೊಂದ್ ಕೊಡ್ತಾರ ಅವ್ರು ತಿನ್ನಾಕ, ಹೌದಲ್ರಿ? ಹಂಗಿತ್ತು ಅಂದ್ರ ಆ ಮನ್ಯಾಗಿನ ಹೆಣ್ಮಗಳು ಹಂಗ ಇರ್ತಾಳ್ರಿ. ನಮ್ಮ ಮನೆಗೆ ಯಾರ ಬಂದ್ರ ಅಂತ ಇಟ್ಕೋರಿ, ಅವ್ರಿಗೆ ಹಂಗ ತಿನ್ನಾಕ ಉಣ್ಣಾಕ ಕೊಡ್ತಾಳಕಿ. ಅವಾಗ ನಮ್ಮ ಮನ್ಯಾಗಿಂದೆಲ್ಲ ಕರಗ್ತೈತಲ್ಲನ. ಅಲ್ಲೇವಾ, ಬಂದವ್ರಿಗೆ ಚಂದಾಗಿ ಅತಿಥಿ ಸತ್ಕಾರ ಮಾಡಂತ ಸೊಸಿ ಸಿಕ್ಕರೆ ನಿನಗ ಚಲೋ ಅಲ್ಲೇನ? ಇಲ್ಲಪ್ಪ, ನನಗಂತೂ ಒಂದಿಟ್ಟು ಒಪ್ಪಿಗೆ ಇಲ್ಲ ನೋಡು. ಹಂಗ ಬಂದವರಿಗೆಲ್ಲ ಸಿಕ್ಕಂಗ ತಿನ್ನಾಕ ಉಣ್ಣಾಕ ಕೊಟ್ರ ಮನ್ಯಾಗ ಉಳಿತಾವೇನ? ಹಂಗ ಎಲ್ಲ ಕಾಯಿಪಲ್ಲೆ ತರಕಾರಿ ಅಕ್ಕಿ ಬ್ಯಾಳಿ ಎಲ್ಲ ರೇಟ್ ಗಗನಕ್ಕೆ ಏರೈತಿ. ಇಷ್ಟು ಖಾಲಿ ಮಾಡಿದ್ರೆ ಏನ್ ಬಂತದ? ಅದು ಹೋಗ್ಲಿ, ನಿನ್ ತಲೆಗೆ ಏನೈತಿ ಹೇಳು, ಹೆಂಗಿರ್ಬೇಕು ಅವ್ರು? ನೋಡ್ರಿ, ಹೋದಲ್ಲೇ ಅವರು ನಮಗ ಒಂದೀಟ ನೇಮಕ್ ಪೂರ್ತಕ ಒಂದೀಟ ನಾಷ್ಟ ಹಾಕೊಡ್ಬೇಕು, ಒಂದೀಟ ತಟಕ್ಕ ಚಾ ಕೊಡ್ಬೇಕು. ಮತ್ ಇನ್ನೊಂದು, ಹುಡುಗಿ ಅಂತರೂ ಚಂದಾಗಿ ತಯಾರಾಗಬಾರ್ದು. ಅಲ್ಲ, ಎಲ್ಲಾರು ಹುಡುಗಿನ ಚಂದಗೆ ತಯಾರು ಮಾಡಿರ್ತಾರ, ಹಂಗ ಹಿಂಗ ಹೆಂಗ ತಯಾರು ಮಾಡಿರ್ತಾರ? ಹ್ಞೂನ್ರಿ, ಮತ್ತ ಈಗ ಈ ನಮ್ನಿ ತಯಾರಾಕರೋರು ನಾಳೆ ನಮ್ಮ ಮನಿಗ್ ಬಂದಾಗ ಚಲೋ ಸೀರೆ ಒಡವಿ ವಸ್ತ್ರ ಪೌಡ್ರು ಸ್ನೋ ಅಬ್ಬಬ್ಬಾ ಲಿಪ್ಟಿಕ್ ಅಂತ ಅದಂತ ಇದಂತ ಎಷ್ಟು ರೊಕ್ಕ ಖರ್ಚಾಗಬೇಕು ಅವರಿಗೆ. ಅದಕ್ಕ ನಾನೀಗ ಸಾದಾ ಸೀರೆ ಉಟ್ಕೊಂಡು ಹೊಂಟೇನಿ, ಆಕಿನೂ ಅಲ್ಲೇ ಸಾದಾ ಸೀರೆ ಉಟ್ಕೊಂಡ ನಮಗ ತೋರ್ಸಾಕ್ ಕೊಡ್ಬೇಕು ಅವ್ರು. ಅಂದ್ರೆ ಆಕಿ ನಮ್ಮ ಮನಿಗ್ ಬಂದ್ಮೇಲೂ ಹಂಗ ಇರ್ತಾಳ. ಯಾಕಂದ್ರ ನೋಡ್ರಿ, ಈಗ ನಾವ್ ನೋಡಾಕ್ ಬರಾಕತ್ತೇವಿ ಅಂತ ಕೂಡ್ಲೆ ಚಲೋ ಸೀರೆ ತಗೊಂಡಿರ್ತಾಳ. ಲಿಪ್ಟಿಕ್ಕು ಅವು ಇವು ಏನೋ ಸುಡ್ಗಾಡ್ ಸೊಂಟಿಕೊಂಬ ಮುಖಕ್ಕ ಮೈಗ ಬಣ್ಣ ಗಿಣ್ಣ ಎಲ್ಲ ಹಚ್ಚಿ ತಿಡಿರ್ತಾರ. ಇನ್ನಿಲ್ ಮನಿಗ್ ಬಂದ್ಮೇಲೆ ಹಂಗ ಮೇಂಟೈನ್ ಮಾಡ್ಬೇಕಂತಂದ್ ಹೇಳಿ ಅವನ್ನ ಹಚ್ಕೊಳಕ ರೊಕ್ಕ ಎಲ್ಲ ಖರ್ಚು ಮಾಡ್ತಾರ. ಅದೇ ಈಗ ಸಾಧಾರಣವಾಗಿದ್ರ ಅಂತ ಇಟ್ಕೊಳ್ರಿ, ನಾನು ಸಾಧಾರಣವಾಗಿ ತಯಾರಾಗಿರ್ತೇನೆ, ನಮ್ಮಿಬ್ರಿಗೂ ಹೊಂದತತಿ. ನಮ್ಮ ಮನಿಗ್ ಬಂದ್ಮೇಲೂ ಏನಷ್ಟು ಖರ್ಚು ಮಾಡೋಂಗ್ ಕಾಣಂಗಿಲ್ಲ. ಆಮೇಲೆ ನಾನ್ ಯಾಕೆ ಇಷ್ಟು ಸಾದಾ ಸೀರೆ ಉಟ್ಕೊಂಡೇನ್ ಗೊತ್ತೇನ್ರಿ? ನಮ್ಮ ಮನಿಗ್ ಬಂದ್ಮೇಲೆ ಮುಂದೊಂದಿನ ಮಾತು ಬರಬಾರ್ದವು. ಯಾಕಂದ್ರ ಅಲ್ರಿ ಎತ್ತೀರ ನೀವು ಆದ್ರ ನನ್ನ ನೋಡಾಕ್ ಬಂದಾಗ ಎಂತ ಚಲೋ ಸೀರೆ ಉಟ್ಕೊಂಡ್ ಬಂದಿದ್ರಿ, ಈಗ ನನಗ ಚಲೋ ಸೀರೆ ಉಟ್ಕೊಳಕ್ ಬಿಡವಲ್ರಲ್ಲ ಅಂತ ಹೇಳಿ ನನ್ನ ಜೋಡಿ ಜಗಳ ಮಾಡ್ತಾರ. ಅದಕ್ಕ ನಾನ ಈ ತರ ಹೋಗ್ಬಿಟ್ರ ನಾಳೆ ಯಾರಿಗೂ ಮಾತಾಡಕ ಮಾತಿಲ್ದಂಗ ಆಕೇತ, ಹೌದಲ್ರಿ? ನೀನು ಬಾರಿ ಅದಿ ಬಿಡ ಶಾರಿ. ಈ ಆಕ್ಟಿಂಗ್ ಎಲ್ಲ ಮಾಡೋದಕ್ಕೆ ಅವಾರ್ಡ್ ಕೊಡ್ತಾರ ನೋಡು, ಹಂಗ ಜಿಪುಣ್ ತನಕ ಏನಾರ ಅವಾರ್ಡ್ ಇದ್ದಿದ್ರ ನಿನಗ ಬರ್ತಿತ್ತೇನಪ್ಪ ಫಸ್ಟ್ ಪ್ರೈಸ್. ಅಪ್ಪ ಹೋಲಿ ಬಿಡ್ರಿ, ಈಗ ಹೊತ್ತಾಗತೈತಿ, ನಡೀರಿ ಹೋಗೋಣ. ನಡಿಯಪ್ಪ, ಹೋಗಕ್ಕಿಂತ ಮುಂಚೆ ನಂದು ಒಂದಿಷ್ಟು ಕಂಡೀಷನ್ಸ್ ಅದಾವ್, ಅವನ್ನೆಲ್ಲ ಹಾಕಿ ಆಕಿ ಹ್ಞೂ ಅಂದ್ರೆ ನಾ ಬರ್ತೇನೆ, ಇಲ್ಲ ಅಂದ್ರೆ ಬರಂಗಿಲ್ಲ ನೋಡು. ಹೌದಪ್ಪ, ನಾನು ಇದಕ್ಕೆ ಕೊನಿದ್ ನೋಡು, ಇನ್ಮೇಲೆ ನಾ ಮಾತ್ರ ನೋಡಕ್ ಬರಂಗಿಲ್ಲ. ಇದು ಒಳ್ಳೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಹೋದಂಗಿಲ್ಲ, ನಮ್ಮ ಅವ್ಗ ಸೊಸಿ ನೋಡೋ ಶಾಸ್ತ್ರಕ್ಕೆ ಹೋದಂಗ ಐತಿ ನೋಡ್ ಶಾರಿ. ಇವತ್ತು ಆ ಕನ್ಯೆ ಹೆಂಗಾರ ಇರ್ಲಿ, ನೀವು ಒಪ್ಕೋಬೇಕು ನೋಡು. ಒಪ್ಕೋಬೇಕಂದ್ರೆ ಒಪ್ಕೋಬೇಕು, ಇಲ್ಲ ಅಂದ್ರೆ ನಾನಂದ್ರೂ ಮುಂದಿನ ಸಾಲಿಂದ ಬರಂಗಿಲ್ಲ.
ರೀ ನಿಮ್ಮ ಹಟ್ಟಕ್ಕೆ ಸಿಕ್ಕಂತ ಹುಡುಗಿನ ಕಟ್ಕೊಂಡ್ ಬರಕ್ ಆಕೈತೆನ ನಾಳೆ ಮನಿಗ್ ಬರಕಿ ಹೆಂಗಿರ್ತಾಳ ಏನ ಒಂದ್ ವೇಳೆ ನಾನು ತಕ್ಕಂಗಿದ್ಲು ಅಂದ್ರ ಚಿಂತಿಲ್ಲ ಅದ ಏನಾರ ಖರ್ಚು ಮಾಡಕ್ಕೆ ಸಿಕ್ಲಂದ್ರ ಅಯ್ಯೋಯಪ್ಪ ನಮ್ದಿಷ್ಟು ಆಸ್ತಿ ಕರ್ಗಿಸ್ಬಿಡ್ತಾ ಒಲ್ಲಪ್ಪ ನಾನಂತೂ ನನಗೆ ಇಷ್ಟ ಆದಕ್ಕೆ ನನ್ನ ಮನ್ಸಿಗೆ ಬಂದಕಿನ ನಾನು ಕಟ್ಕೊಂಡ್ ಬರೋದು ನನ್ನ ಮಗಗ ಸಾರಿ ಸುಮ್ನ ಅವಂಗ ಯಾಕೆ ಮದ್ವಿ ಮಾಡ್ತಿ ಬಿಡು. ಯಾಕ್ರಿ ಅಲ್ಲ ಈಗ ಮದುವೆ ಅದು ಮಾಡಿದ್ರೆ ನಾಳೆ ಮಕ್ಕಳು ಮರಿ ಅವು ಇವು ಅಂತೇಳಿ ಆಕವು ಬಸರು ಬಾಣಂತನ ಅದು ಇದು ಅಂತೇಳಿ ಸುಮಾರು ಖರ್ಚಿರ್ತೈತಿ. ಆಮೇಲೆ ಅವು ಶಾಲಿಗೆ ಹೋಗೋ ಹುಡುಗರು ಆಕವು ಅವಾಗ ಶಾಲಿಗೆ ಮತ್ತೆ ಖರ್ಚು ಮಾಡ್ಬೇಕು. ಸುಮ್ಮನೆ ಯಾಕೆ ಬಿಡು ಹೋಗ್ಲಿ. ಯಪ್ಪ ಏನ್ಪಾ ನೀವ್ ಒಂದಿಟ್ಟು ಸುಮ್ನಿರಪ್ಪ. ಏನು ನಿಮ್ಗೆ ನಾನು ಮದುವೆ ಮಾಡ್ಬೇಕು ಅನ್ನೋದು ತಲೆ ಒಳಗೆ ಐತೆ ಇಲ್ಲ ಹೇಳ್ರತ್ಲ ಹೋಗ್ಲಿ. ರೀ ನನ್ನನ್ನೇನು ಅಷ್ಟು ಹುಂಬಿ ಅಂತ ತಿಳ್ಕೊಂಡಿರಿ ಮತ್ತಿನ್ನೇನಾ ಅಲ್ರಿ ನಾವು ಈಗ ಮದುವೆಯನ್ನು ಜೋರ್ದಾರ್ ಮಾಡಕ್ ಹೋಗಂಗಿಲ್ಲ ಸಣ್ಣಕ ಸಿಂಪಲ್ ಆಗಿ ತಾಳಿ ಕಟ್ಸೋ ಶಾಸ್ತ್ರ ಮಾಡ್ಬಿಡೋದು ಮುಗೀತು. ಆಮೇಲೆ ಮಕ್ಳು ಮರಿ ಅಂತಿದ್ದಾಗ ಅದಕ್ಕೂ ನನ್ನ ಹತ್ರ ಉಪಾಯ ಐತಿ. ಅವು ಸಾಲಿಗೆ ಹೋಗಿರ್ತಾವಲ್ಲ ಅವಾಗ ಅವಕ್ಕ ಗೌರ್ಮೆಂಟ್ ಸಾಲಿಗೆ ಹಾಕ್ಬಿಡೋದು. ಅವಾಗ ರೊಕ್ಕ ಕೊಟ್ಟವಕ್ಕ ಸಾಲಿಗೆ ಹಾಕೋ ಪ್ರಮೇಯನ ಬರಲ್ಲ. ಆಮೇಲೆ ಅವು 4-5 ವರ್ಷದ ಆಗೋ ತನಕ ಗೌರ್ಮೆಂಟ್ ಇಂದ ಅವು ಏನೇನ ಫುಡ್ ಬರ್ತಾವಲ್ಲ ಫುಡ್ ಕಿಟ್ ಕೊಡ್ತಾರ. ಹೇಗಿದ್ರು ಅಕ್ಕಿ ನಮ್ಮೂರಾಗಿನ ಅಕ್ಕಿನ ಆಗಿರ್ತಾಳ ಬರಸೂಸಿ ಅಕ್ಕಿನ ಹೆಸರು ಮೇಲೆ ಒಂದು ತಾಯಿ ಕಾರ್ಡ್ ಮಾಡಿಸ್ಬಿಟ್ರೆ ಎಲ್ಲ ಫುಡ್ಡು ಕೊಡ್ತಾರ. ಹಂಗೂ ಹಿಂಗೂ ನಡೀತದಪ್ಪ. ಆಮೇಲೆ ಗೌರ್ಮೆಂಟ್ ಸಾಲಿಗೆ ಹಾಕಿದ್ಮೇಲೆ ಅಲ್ಲಿದೆಲ್ಲ ಫ್ರೀ ಇರೋವೆಲ್ಲ ನಮಗೆ ಸಿಗ್ತಾವು. ಆತಲ್ಲ ಮತ್ತಿನ್ನೇನು ಖರ್ಚಿಲ್ದಂಗೆ ಶಾಲಿ ಓದ್ತಾವು. ಯಪ್ಪ ನಿಮ್ಮವ್ವ ಬಾರಿನ ಪ್ಲಾನ್ ಹಾಕ್ದಂಗೆ ತಗೊಳ್ಪ. ಈಕಿನ ಹಿಂಗದಾಳ ಇನ್ನು ಬರ ಸೊಸಿ ಇನ್ನೂ ಜಿಪುಣಿ ಇರ್ಬೇಕಂತಾಳ. ಇನ್ನು ಮುಂದಿನ ಜೀವನ ನೆನೆಸ್ಕೊಂಡ್ರೆ ನನಗೆ ಕಣ್ಣಾಗಿನ ನೀರು ಕಪಾಳಕ್ಕೆ ಬರ್ತಾವಪ್ಪ. ಅಲ್ರಿ ಅಪ್ಪ ನೀವು ಅವ್ವ ಇಷ್ಟು ಜಿಪುಣಿ ಇದ್ದಿದ್ದು ಗೊತ್ತಿರ್ಲಿಲ್ಲ ನಿಮ್ಮ ಮದ್ವಿಕ್ಕಿಂತ ಮುಂಚೆ? ಗೊತ್ತಿತ್ತಪ್ಪ. ಮತ್ತೆ ಹೆಂಗ್ ಮದ್ವೆ ಆದ್ರಿ? ಎಲ್ಲ ನಮ್ಮ ಅವನಿಂದಾನ ಏನು ಅಜ್ಜಿಯಿಂದಾನ. ಈಗ ನಿಮ್ಮವ್ ಹೆಂಗ್ ನೋಡು ಹಂಗ ನಮ್ಮ ಅವನು ಇದ್ಲು. ತಾನು ಜಿಪುಣಿದ್ಲಾ ಬರ ಸೊಸಿನೂ ಜಿಪುಣಿ ಇರ್ಬೇಕು ಅಂತಂದೇಳಿ ಆಸೆ ಪಟ್ಟು ಈಕಿನ ಕಟ್ಕೊಂಬಂದ್ಲು. ನಾನು ಏನ್ ಈಕಿನ್ನೇನು ಮನ್ಸಾರೆ ಒಪ್ಪಿ ಮದ್ವಿ ಮಾಡ್ಕೊಂಡಿದ್ದಲ್ಲ. ನೀ ಹೆಂಗ್ ಈಗ ಅದಿ ನೋಡು ಹಂಗ ಅವಾಗ ನಾ ಆಗಿದ್ದೆ ಬಕರ. ಇದು ಏನು ಮದ್ವಿ ಟೈಮ್ನಾಗ ಅಷ್ಟು ಜೀನ್ ಹಂಗೆ ಇರ್ಲಿಲ್ಲ. ನಮ್ಮವ್ ಇದಾಳ ನೋಡು ನಮ್ಮವ್ ಇದ್ಲು ಆಕಿಯಿಂದ ಇನ್ನೊಂದಿಟ್ಟು ಕಲ್ತ್ಲು. ಯಪ್ಪ ನನ್ ಮುಂದಿನ ಫ್ಯೂಚರ್ ನನ್ ಕಣ್ ಮುಂದೆ ಬರಾಕತ್ತಿತ್ತು ತಗೋ. ಹಿಂಗ ಮಾತಾಡ್ಕೊಂತ ನಿಲ್ತಿರೋ ಏನು ಮುಂದೆ ಹೋಗೋಣ ನಡೀರಿ ಹೊತ್ತಾತ ರೀ ಸಾಕ್ ಮಾಡ್ರಿ. ನಮ್ಮ ಅತ್ತಿನೇನು ಅಷ್ಟೊಂದು ಬಯೋದು ಬೇಕಾಗಿಲ್ಲ. ನಮ್ಮ ಅತ್ತಿ ದೇವ್ರ ಅಂತಕಿ. ಅವರು ಅಷ್ಟೆಲ್ಲ ಮಾಡಿದ್ಕ ಇವತ್ತ ಇಷ್ಟೆಲ್ಲ ಆಸ್ತಿ ಗಳಿಸಿದ್ದು. ಅನುವು ಆಪತ್ತು ಅಂತ ಅಂದ್ರ ದುಡ್ಡು ಬೇಕಾಕೇತಿ. ಹಂಗಾಗಿ ಎಲ್ಲ ಉಳಿಸ್ಕೊಂಡಿಡ್ಬೇಕು ನಡ್ರಿ. ನನಗೆ ಅನ್ಸಿದ ಮಟ್ಟಿಗ ಇಡೀ ಪ್ರಪಂಚದಾಗ ನಮ್ಮ ಮನ್ಯಾಗ ಒಂದ ಏನಪ್ಪ ಅತ್ತಿ ಸೊಸಿ ಚಂದಾಗ ಇರೋ ಮನಿ ಅಂದ್ರ ಈ ಮನಿಗ ಬಂದಂತ ಸೊಸೆಂದ್ರ ಇಷ್ಟ್ರು ಅತ್ತಿ ಹೇಳ್ದಂಗೆ ಕೇಳ್ಕೊಂಡಿರ್ತಾರ ಹೊರತು ಗಂಡ ಹೇಳೋಂಗಿರೋಂಗಿಲ್ಲ. ನಡಿಪ ರಾಜ ಏನ್ ಮಾಡಿದ್ರೆ ಏನ್ ಬಂತು. ಅದೇನ ಅಂತಾರಲ್ಲ ವಂಶ ಪಾರಂಪರವಾಗಿ ಬಂದಂತದ್ದು ಅಂತಂದು ಹೇಳಂತಾರ. ಈ ಯಾರದೋ ವಂಶಕ್ಕೆ ಏನೇನೋ ವಂಶ ಪಾರಂಪರವಾಗಿ ಬರ್ತಾವು. ನಮ್ಮ ವಂಶಕ್ಕ ಜಿಪುಣ್ತನ ಅನ್ನೋದು ಈ ಅತ್ತಿ ಸೊಸಿಯಿಂದ ಬರಾತತ್ ನೋಡು, ರಕ್ತದಿಂದ ಬರಾತಿಲ್ಲ. ನಡೀರಿ ಹೊತ್ತಾತ. ಯಾಕೆ ಹೊತ್ತಾದ್ರೆ ನಿಂಗ ಚಲೋ ಅಲ್ಲೇನ ಗಡದಾಗ ಊಟಕ್ಕೆ ಹಾಕ್ತಾರ ಅವ್ರು. ಇವತ್ತೇನು ಉಂಡು ಬರಂಗಿಲ್ಲ ಕೊಟ್ಟಿದ್ ನಾಷ್ಟ ತಿಂದು ಬರೋದಷ್ಟೇ. ಏಪ್ಪ ನೀ ಸುಮ್ನಿರು. ಅವ್ರು ಹೊಟ್ಟಿ ತುಂಬ ಊಟಕ್ಕೆ ಹಾಕಿದ್ರ ಮತ್ತೆ ಅವ್ವ ಆ ಮನಿ ಹೆಣ್ಣ ಕ್ಯಾನ್ಸಲ್ ಮಾಡ್ಬಿಡ್ತಾಳ. ಹೌದಪ್ಪ ನಡಿ. ಅವ್ರು ಅರಹೊಟ್ಟಿ ಮಾಡಿದ್ರು ಪರವಾಗಿಲ್ಲ. ನಮ್ಗೆ ಈ ಕನ್ಯಾನಿಕ್ಕಿ ಒಪ್ಪಿದ್ರೆ ಸಾಕಾಗೈತಿ. ರೀ ಯಾಕೆ ಹೊತ್ತಾತ ಅಂತ ಬಡ್ಕೊಂತೀರಿ? ನಡೀರಿ ನಾವೇನ್ ರೊಕ್ಕ ಖರ್ಚು ಮಾಡಿ ಹೋಗಂಗಿಲ್ಲ ಬಿಡಂಗಿಲ್ಲ. ಹೆಂಗಿದ್ರು ನನಗ ಬಸ್ ಫ್ರೀ ಐತಿ. ನಾ ಬಸ್ನಾಗ ಬರ್ತೀನಿ. ಇನ್ನ ನೀವಿಬ್ರು ರಾಜನ್ ಗಾಡ್ಯಾಗ ಬರ್ತೀರಿ. ಅವ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸೋದ್ ಬೇಡ. ಯಾಕ ಅವನ್ ಗಾಡಿಗೆ ಎಣ್ಣೆ ಹಾಕ್ಸಕ ಅವನ ಆಫೀಸ್ನಾಗ ರೊಕ್ಕ ಕೊಡಂಗಿಲ್ಲ. ನಡಿಯೋ ಮಾರ್ಯ ನಡಿ. ನಿನ್ ತಲಿ ಒಯ್ದು ಒಳ್ಳೆ ಮ್ಯೂಸಿಯಂನಾಗ ಇಡ್ಬೇಕು. ರೀ ಮ್ಯೂಸಿಯಂನಾಗ ಏನಾರ ಇಟ್ರ ರೊಕ್ಕ ಕೊಡ್ತಾರೇನ್ರಿ? ನೋಡ್ಸಾರಿ ನನಗೆ ಬರಾಕತ್ತಿದ್ ಸಿಟ್ನಾಗ ನಿನಗೆ ಏನ್ ಮಾಡ್ಲಿ ಅನ್ಸಾತೈತಿ. ನಡಿ ಸಾಕು. ಇನ್ನು ಒಂದು ಮಾತು ಮಾತಾಡಂಗಿಲ್ಲ. ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಬರ್ಬೇಕು. ನಡಿಯೋ ರಾಜ ನಡಿ. ದೇವ್ರೇ ನೀನೇ ನಮ್ಮ ನೀನ್ ಕಾಪಾಡ್ಬೇಕಪ್ಪ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ನಮ್ಮ ಹುಡುಗನ ಮನೆ ಕಡೆ ವಿಚಾರ ಆದ್ರ ಇನ್ನ ಹುಡುಗಿ ಮನೆ ಕಡೆ ಹೆಂಗಿರ್ಬೋದು ಬರ್ರಿ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಅಂತ. ಅಲ್ಲ ರಶ್ಮಿ, ಇವತ್ತು ನಿನಗೆ ಹುಡುಗ ನೋಡಕ್ ಬರತ್ತಾರ. ಇವತ್ತರ ಚಂದಾಗಿ ರೆಡಿ ಆಗ್ಬೇಕು ಬೇಡ? ಇಲ್ವಾ, ನಾ ಹಿಂಗ ಇರಕಿ. ಬೇಕಂದ್ರೆ ಒಪ್ಕೊಳ್ಳಿ, ಬೇಡಂದ್ರೆ ಬಿಡ್ಲಿ. ರಶ್ಮಿ, ಏ ರಶ್ಮಿ ತಯಾರಾದನ? ಹ್ಞೂ ಯವ್ವ ತಯಾರಾಗೇನಿ ಬಾ. ಅಯ್ಯ ಏನಾಯ್ತು ಇದ್ದ ಸೀರೆ ಉಟ್ಟು ಸೀರೆ ಮೇಲೆ ನಿಂತಿಯಲ್ಲ? ಹೌದಲ್ರಿ ಅಂಟಿ, ನಾನು ಹಂಗ ಹೇಳಿದ್ರ ಬೇಕಂದ್ರ ಮಾಡ್ಕೊಳ್ಳಿ ಬೇಡಂದ್ರ ಬಿಡ್ಲಿ ಅಂತ ಅಂದ್ಲು. ಅಲ್ಲ ಏನ್ ಬಂದೈತ ನಿನಗ? ಏನ್ ಜೀನ್ ಹಂಕದಿಯ? ಇವತ್ತ ಅಷ್ಟು ಚಂಚನ್ ಸೀರೆ ಅದಾವು. ನಿಮ್ಮಪ್ಪ ಅಷ್ಟೊಂದು ಸೀರೆ ಕೊಡ್ಸನ ಉಡ್ಕೊಂಡಿಲ್ಲಕ್ಕೆ ಏನ್ ದಾಡಾಗೈತ ನಿನಗ? ನಮ್ಮ ಮನೆಗೆ ಹೊಟ್ಟಿಗೆ ಪಟ್ಟಿಗೆ ಕಮ್ಮಿ ಇಲ್ವಾ? ಯಾಕೆ ಹಿಂಗೆ ಮಾಡಕತ್ತೀಯನ ನೀನಂತ್ರು? ಹೋಗ್ಲಿ ಇವತ್ತರ ಒಂದಿಟ್ಟು ನೋಡಕ್ ಬರ್ತಾರ ಚಂದಾಗಿ. ಪೌಡ್ರು ಸ್ನೋ ಕ್ರೀಮು ಅದು ಇದು ಎಂತದೋ ಸುಡ್ಗಾಡ್ ಸುಂಟಿಕೊಂಡ್ ಬಂತಾರಲ್ಲ ಹಚ್ಕೊಂಡು ಚಂದನ್ ಸೀರೆ ಉಟ್ಕೊಂಡು ಬಂಗಾರನೋ ಬೆಳ್ಳಿನೋ ದಾಗಿನ ಹಾಕೊಂಡು ನಿಲ್ಬೇಕು. ಇದೇನಿದು ಬಿಚ್ಚೋಲೆ ಗೌರಮ್ ನಿಂತಂಗ್ ನಿಂತಿಯಲ್ಲ? ಯವ್ವ ನಾ ಹಿಂಗ ನೋಡ್ಬೆ. ನನಗೇನು ಚೊಲ್ಸೊಲೋ ಸೀರೆ ಉಟ್ಕೊಂಡು ನಿಲ್ಲೋದೇನ್ ಬೇಕಾಗಿಲ್ಲ. ಅದ್ರಾಗ ಬೇರೆ ನನ್ನ ಹತ್ರ ಯಾವ ಪೌಡ್ರು ಇಲ್ಲ ಕ್ರೀಮು ಇಲ್ಲ. ಸುಮ್ಮನೆ ಯಾರು ರೊಕ್ಕ ಬಿಡ್ತಾರ ಬೇವುಕ? ಅಲ್ಲ ಒಂದಿಷ್ಟು ತಗೊಂಡ್ಬಿಡು. ಹೆಂಗಿದ್ರು ಈಗ ನಿನ್ ಮದ್ವಿನೂ ಐತಿ, ಮದ್ವಿಗೂ ಬೇಕಾಕೈತಿ. ಆಮೇಲೆ ಈ ಗಂಡಿನ ಕಡೆ ನೋಡಕ್ ಬಂದಾಗೆಲ್ಲ ಉಪಯೋಗಿಸಕ್ ಬರ್ತೈತಿ. ತಗೊಂಡು ಇಟ್ಕೊಂಡ್ಬಿಡಲ್ಲ.
ಒಲೆವ ನನಗೇನು ಬೇಕಾಗಿಲ್ಲ ನೋಡು. ಹೆಂಗಿದ್ರು ನಾ ಕಡ್ಲಿ ಹಿಟ್ಟು ತಗೊಂಡು ಸ್ನಾನ ಮಾಡ್ತಾನೆ. ನನಗೇನು ಕ್ರೀಮ್ ಪಾಮು ಬೇಕಾಗಲ್ಲ. ಮಕ್ಕಕ್ಕಾದ್ರೆ ನಮ್ಗ ವಿಭೂತಿ ಐತಲ್ಲ ಒಂದಿಟ್ಟು ಕೈಯಾಗ ಒರೆಸ್ಕೊಂಡು ಮುಖಕ್ಕೆ ಹಚ್ಕೊಂಡ್ಬಿಟ್ರೆ ಆತು. ಅಲ್ಲ ಲಿಪ್ಸ್ಟಿಕ್ಕಿಗೆ ಏನು ಮಾಡ್ತಿ? ಲಿಪ್ಟಿಕ್ ಏನು ಬೇಕಾಗಂಗಿಲ್ಲ ತಗೋ ನನಗೇನು. ಮದ್ವೆ ಮುಂದಾರ ತಗೋಬೇಕಲ್ಲ. ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಐತಿ. ಐಡಿಯಾನ ಏನದು? ಸ್ಕೆಚ್ ಪೆನ್ನಿಂದ ಬಳ್ಕೊಂತೀಯ? ಇಲ್ಲಪ್ಪ, ಒಂದು ಈಟ್ ಅಡಿಕೆಯಲ್ಲಿ ತಿಂದು ತುಟಿಗೆ ಒರೆಸ್ಕೊಂಡ್ಬಿಟ್ರೆ ಮುಗೀತು. ತಾನಾಗಿ ನ್ಯಾಚುರಲ್ ಆಗಿ ಕೆಂಪು ಬಣ್ಣ ಬರ್ತದಿಲ್ಲ. ಗೌರ, ಎಷ್ಟೊತ್ತು ಮಾಡತ್ತೀರ್ವಾ? ತಿರ್ಗಾ ಗಂಡನ ಮನೆ ಕಡೆಯವ್ರು ಬರೋ ಹೊತ್ತಾತು, ಇನ್ನೂ ತಯಾರಾಗಲ್ಲ ಇಲ್ಲ ನಿನ್ ಮಗಳು? ರೀ ಒಂದಿಟ ಒಳಗೆ ಬಂದು ನೋಡ್ಬರ್ರಿಕಿನ ನಿಮ್ಮ ಮಗಳ ಹೆಂಗ್ ತಯಾರಾಗಿ ನಿಂತಾಳ ಅಂತ ಹೇಳಿ. ಅಯ್ಯ, ಏನ ಮಗಳ ಇದು ಚಂದಾಗಿ ತಯಾರಾಗಿ ನಿಲ್ಲಕ್ ಬರ್ತತಿಲ್ಲ. ಮೊನ್ನೆ ಪ್ಯಾಟಿಗೆ ಅದು ಹೋದಾಗ ಎಂತೆಂತೋ ಮೂತಿನ ಸರ ಆ ಸರ ಈ ಸರ ಅಂತ ಹೇಳಿ ಏನೇನೋ ತಗೊಂಬಂದ್ ಕೊಟ್ಟಿದ್ದೆ. ಮತ್ತ ನಿಮ್ಮ ಅವ್ವನು ಎಂತ ಬಂಗಾರದ ನೆಕ್ಲೆಸ್ ತಗೊಂಬಂದ್ ಕೊಟ್ಟಿದ್ಲು. ಹಾಕೊಳಕ್ ಬರ್ತತಿಲ್ಲ ನಿನಗ? ಹೋಗ ಹಾಕೋಗ. ಇಲ್ಲಪ್ಪ, ನಾನಂತ್ರ ಅವನ್ನೇನು ಹಾಕೊಳಂಗಿಲ್ಲ ನೋಡು. ಚಂದನ್ ಸೀರೆ ಉಟ್ಕೊಂಡು ದಾಗಿನ ಪಾಗಿನ ಹಾಕೊಂಡ್ ನಿಂತ್ರ ಬಹಳಷ್ಟು ರೊಕ್ಕ ಇದ್ದವ್ರು ಅನ್ಕೊಂಡು ಸರಿಯಾಗಿ ವರದಕ್ಷಿಣೆ ಕೇಳ್ತಾರ. ಆಮೇಲೆ ಜಬರ್ದಸ್ತಾಗಿ ಧಾಮ್ ಧೂಮ್ ಆಗಿ ಮದುವೆ ಮಾಡ್ಕೊಡ್ರಿ ಅಂತ ಕೇಳ್ತಾರ. ಇರ್ಲಿ ಬಿಡವಾ, ಇರಕ್ಕೋಬೇಕಿ ಮಗಳದಿದಿ, ಮತ್ತ ನಿನಗ್ ಮಾಡ್ಕೊಡ್ದ ಇನ್ ಯಾರಿಗೆ ಮಾಡ್ಕೊಡ್ಬೇಕು ನಾವು? ಅದ ನನಗ್ ಬೇಡ. ಮದ್ವಿಗ ಸುಖ ಸುಮ್ನೆ ಅಷ್ಟೊಂದು ರೊಕ್ಕ ಖರ್ಚು ಮಾಡ್ತಾರನ? ಒಲೆವ, ನಾನಂತೂ ಈಗ ಹೇಳನ್ ನೋಡು, ಬಾಳ ರೊಕ್ಕ ಖರ್ಚು ಮಾಡಿ ಮದ್ವೆ ಆಗೋದತ್ರ ನಮ್ಮ ಮದ್ವಿನೇ ಆಗಂಗಿಲ್ಲ. ಏನ್ರಿ ಈ ನಮ್ನಿ ಹಠ ಮಾಡಕತ್ತಾಳಲ್ಲ, ಏನ್ ಮಾಡೋದ? ಹೋಗ್ಲಿ ಬಿಡು, ಇವತ್ತ ನೋಡ್ಕೊಂಡು ಹೋಗಾರ. ಇವತ್ತಿಂದ ನನಗೇನು ಫಿಕ್ಸ್ ಆಗೋಂಗ್ ಕಾಣೋಗಿಲ್ಲ. ನಡಿ ಹೋಗ್ಲಿ, ಆಮೇಲೆ ಮಾಡ್ತೇನೆ ಈಗ ಅವ್ರು ಬಂದು ಹೋದ್ಮೇಲೆ. ನೋಡ ಪುಷ್ಪ, ಒಂದಿಟ್ಟು ನಿನ್ ಗೆಳತಿ ನೀನಾರ ತಿಳಿಸ್ ಹೇಳ. ನಾನೇನ್ ಹೇಳೋದ್ರಿ ಆಂಟಿ, ನನ್ನ ಹತ್ರ ಅಷ್ಟೊಂದು ಬಂಗಾರ ಒಡವೆ ವಸ್ತ್ರ ಏನು ಇಲ್ಲ ಅಂದ್ರೂ ನಾನು ನಮ್ಮ ಅಪ್ಪ ಅವಾಗ ಕಾಡಿ ಬೇಡರ ಕೊಡ್ಸ್ಕೊಂಡು ಹಾಕೊಂಡು ನಿಲ್ತೇನೆ. ಈಕಿ ಏನ್ರಿಪ್ಪ ಇದ್ರು ಹಾಕೊಳಕೊಲ್ಲೆ ಅಂತಾಳಲ್ಲ. ಏನೇನ್ವಾ, ನಮ್ಮ ಮನ್ಯಾಗ ಅವ್ರು ಹೇಳ್ದಂಗ ಇವತ್ತೇನಿಕ್ಕಿಂದ ಒಪ್ಪಿಗೆ ಆಗೋಂಗಿಲ್ ತಗೋ. ನೀ ಹಿಂಗ ಈ ನಮ್ನಿ ಜೀನ್ ಅಂತಿದ್ರ ನೀನೇನ್ ಖರ್ಚಾಗಂಗಿಲ್ಲ ತಾಯಿ. ಹೋಲಿ ಬಿಡ್ಬೇ ಯವ್ವ, ಇರ್ತಾನಂತ ಮನ್ಯಾಗ, ಯಾಕನ ವಜ್ಜಾಕೆನೇನ? ಯವ್ವ, ಬೆಳೆದ ಹೆಣ್ಮಕ್ಳನ್ನ ಮನ್ಯಾಗ ಇಟ್ಕೊಳ್ಳೋದು ಒಂದ, ಕೆಂಡನ ಸೆರಗ್ನಾಗ ಇಟ್ಕೊಳ್ಳೋದು ಒಂದ. ಇವತ್ತಾಗ್ಲಿ ತಡಿ, ಅವ್ರು ಬಂದು ನೋಡ್ಕೊಂಡು ಹೋಗ್ಲಿ, ಆಮೇಲೆ ಮಾಡ್ತಾನೆ ನೀನು. ಅಲ್ಲ ರಶ್ಮಿ, ನಿಮ್ಮ ಅಪ್ಪ ಅವ್ವ ಹೇಳೋದ್ರೊಳಗೆ ಏನು ತಪ್ಪೈತಿ? ಒಂದಿಟ್ಟು ಚಂದನ್ ಸೀರೆ ಉಟ್ಕೊಳ, ಇನ್ನೂ ಟೈಮ್ ಐತಿ, ಬಂದಿಲ್ಲ ಅವ್ರು. ಒಲ್ವಾ, ನನ್ನನ್ನು ಹಿಂಗ ನೋಡಿ ಯಾರು ಮದುವೆ ಆಗ್ತಾರ ಆಗ್ಲಿ, ಬ್ಯಾಡಂದ್ರೆ ನಾ ಹಿಂಗ ಇರ್ತೇನೋ. ಸುಮ್ಮನೆ ಅಷ್ಟೊಂದು ರೊಕ್ಕ ಖರ್ಚು ಮಾಡಿ ಮದುವೆ ಆಗದಂತ ಈ ಅಪ್ಪ ಮತ್ತ ಬೀಗ್ರು ಬಿದ್ರು ಅಂತೇಳಿ ಅವ್ರಿಗೆಲ್ಲ ಊಟಕ್ಕೆ ಹಾಕಿಸ್ಬೇಕು. ಹೌದಾ, ಮತ್ತ ಮದುವೆ ಅಂತಂದ್ರೆ ಅಷ್ಟೆಲ್ಲ ಮಾಡಬೇಕ. ಅದ್ರ ಸಲುವಾಗಿನ ಅಲ್ಲ ಮನುಷ್ಯ ದುಡಿಯೋದು. ಇಲ್ವಾ, ನನ್ನನ್ನ ಸಿಂಪಲ್ ಆಗಿ ದೇವಸ್ಥಾನದ ಮದುವೆ ಆಗ ಅಂತ ಗಂಡು ಯಾರು ಬಂದು ಒಪ್ಕೊಂತಾರ ನೋಡು, ಅವ್ರನ್ನ ಮದುವೆ ಆಗ್ಯಾಕನ. ಇಲ್ಲ ಅಂದ್ರೆ ಇಲ್ಲಿ ನೋಡು. ಇರ್ಲಿ ತಗೋ, ನಡಿ, ನಿನಗೆ ಎಷ್ಟು ಹೇಳಿದ್ರು ಕೇಳಲ್ಲ. ನಡಿ, ಅಲ್ಲೊಂದಿಟ್ಟು ನಾನ ಪೌಡ್ರ್ ತಂದೇನಿ, ಬ್ಯಾಂಗ್ನಾಗ ಐತಿ, ಬಾ ಪೌಡ್ರ್ ಹಚ್ಕೊಡ್ತೇನೆ. ನೀ ತಂದಿಯಾ? ಮತ್ತಿನ್ನೇನವ, ನೀ ಹಿಂಗಿದ್ದು ಗೊತ್ತಿದ್ದಕ್ಕ ನಿಮ್ಮ ಅವ್ವ ನನಗೆ ಒಂದು ಸ್ವಲ್ಪ ಪೌಡ್ರ್ ತರಕ್ಕೆ ಹೇಳಿದ್ಲು, ಬ್ಯಾಂಗ್ನಾಗ ಇಟ್ಕೊಂಬಂದೇನೆ. ಹಂಗ ರೆಡಿ ಇಲ್ಲ ನೋಡು, ಹಂಗ ಲಿಪ್ಟಿಕ್ ತಂದಿಯೇನ? ಇಲ್ವಾ, ಅಷ್ಟೆಲ್ಲ ರೊಕ್ಕ ಕೊಟ್ಟು ತಗೊಳ್ಳೋ ಅಷ್ಟು ಶ್ರೀಮಂತರಲ್ಲ ನಾವು. ನಡಿ, ಬಾಬಾ. ನಮ್ಮ ಹುಡುಗಿ ಬಗ್ಗೆನೂ ಗೊತ್ತಲ್ರಿಪ್ಪ. ಬರ್ರಿ ಹಂಗಾರ ಮುಂದೆ ನಾಕೈತಿ ನೋಡೋಣ. ಹುಡುಗಿ ನೋಡೋ ಶಾಸ್ತ್ರ ನೋಡಕ್ ಹೋಗೋಣ ನಡ್ರಿ. ಎಂತ ಮಗಳು ಹುಟ್ಟುಬಿಟ್ಲವ ನಮ್ಮ ಹೊಟ್ಯಾಗ. ಅಲ್ರಿ, ನಾನು ಜೀನ್ ಹಾಕಿಲ್ಲ, ನೀವು ಇಲ್ಲ, ಈಕಿ ಯಾರು ನೋಡಿ ಕಲ್ತಿದ್ದಾಳಂತ. ಏನವಾ, ನನಗಂತೂ ಒಂದಿಷ್ಟು ಅರ್ಥ ಆಗೋದು. ಈಗಿನ ಬದಲಾಯಿಸ್ಬೇಕು, ಬದಲಾಯಿಸಿಲ್ಲ ಅಂದ್ರೆ ನಡೆಯಂಗಿಲ್ಲ. ನಾನು ಇಷ್ಟು ದಿವಸ ಏನೋ ಹೋಗ್ಲಿ ಬಿಡು ಅಂತಂದ್ರೆ ಸುಮ್ ಬಿಟ್ಟೆ. ಈ ಮದುವೆ ಮುಂದರ ಖರ್ಚು ಮಾಡಕ್ಕೆ ಒಪ್ಕೊಂತಾಳಂತಂದೇಳಿ ಸುಮ್ಮನಿದ್ದೆ, ಬದಲಾಯಿಸೋದು ಹೋಗ್ಲಿಲ್ಲ. ಈಗಂತೂ ಈಕಿ ಭಾರಿನ ಮಾಡಕತ್ತಾಳ ಬಿಡ್ರಿ. ಹಿಂಗ ಈಕಿ ಮಾಡಿದ್ಲಂದ್ರ ಈಕಿನ ಮದುವೆ ಆಗೋದು ವಜ್ಜೆ ಐತ್ರಿ. ಹೌದೌದು, ನಾನು ನೋಡಾಕತ್ತೇನೆ. ಈಗ ಬಂದು ನೋಡ್ಕೊಂಡು ಹೋಗ್ಲಿ, ಆಮೇಲೆ ಮಾಡ್ತೇನೆ ಅಂತ ಆಕಿನ ಜೋಡಿ ಮಾತಾಡಿ ಸ್ವಲ್ಪ ತಿಳಿಸಿ ಬುದ್ಧಿ ಹೇಳ್ತೇನೆ. ನೋಡ್ರಿಪ್ಪ, ಇದು ಒಳ್ಳೆ ಎಂತ ಹಣೆ ಬರಾತ್ ನಮ್ದು. ಇರಕೋಬೇಕಿ ಮಗಳದಾಳ, ಚಂದಂಗಿ ತಿಂದುಂಡು ಬೆಳೆದು ಮದುವೆ ಮಾಡ್ಕೊಡೋಣ ಅಂತ ಅಂದ್ರ ಈಕಿ ಯಾ ನಮ್ನಿ ಮಾಡಾಕತ್ತಾಳ್ರಿಪ್ಪ. ಈಗಿಂದ ಒಂದು ದೊಡ್ಡ ಚಿಂತೆ ಹತ್ಬಿಟ್ಟೈತೆ ನನಗಂತರು. ಏನ ಗೇಟಿಂದ ಶಬ್ದ ತಡಿ, ಬಂದ್ರೆ ಕಾಣ್ತತಿ. ನಾ ಹೊರಗೆ ಹೋಗಿ ಕರ್ಕೊಂಬರ್ತೇನೆ. ಅವ್ರು ಬಂದೊತ್ತಿಗೆ ಹೊರಗಿಲ್ಲ ಅಂದ್ರೆ ಸರಿ ಅನ್ಸೋಂಗಿಲ್ಲ. ನೀನು ಚಾ ನಾಷ್ಟ ಎಲ್ಲ ತಯಾರಿ ಮಾಡಿಡು. ಹ್ಞೂ ರೀ. ಬಂದ್ರೇನ್ರಿ ಬಿಗ್ರ? ಬರ್ರಿ ಕುಂದ್ರು ಬರ್ರಿ, ಒಳಗೆ ಬರ್ರಿ. ಯಪ್ಪ, ಹೆಂಗಾರ ಮಾಡಿ ಇವರು ನನ್ನ ಮಗಳು ಹೆಂಗದ ಹಂಗ ಒಪ್ಕೊಂಡು ಹೋದ್ರೆ ಸಾಕಪ್ಪ ದೇವ್ರೆ. ನಿನಗೆ 101 ತೆಂಗಿನಕಾಯಿ ಹೊಡಿಸ್ತೇನಂತ. ಎಲ್ಲ ಪ್ರಯಾಣ ಆರಾಮಿತ್ತಲ್ರಿ? ಹ್ಞೂ ರೀ, ಎಲ್ಲ ಆರಾಮಿತ್ತು ನೋಡ್ರಿ. ಬರ್ರಿ ಒಳಗಂಗಾರ. ರಶ್ಮಿ, ಬರ್ರಿ ಕುಂದ್ರು ಬರ್ರಿ. ಏಪ್ಪ ರಾಜ, ನೀ ಈ ಕಡೆ ಬಂದು ಕುಂದ್ರಪ್ಪ. ಅಂದಂಗ ಹುಡುಗಿನ ಕರೆಸ್ತೀರಿ? ಹ್ಞೂ ರೀ. ಏ ಗೌರ, ಕರ್ಕೊಂಬಾರವ ರಶ್ಮಿನ. ಚಾ ತಗೊಂಬಾರ ರಶ್ಮಿ, ಹಂಗ ಅದ್ರ ಜೊತೆಗೆ ಈ ನಾಷ್ಟಾನು ತಗೊಂಡೋಗು. ಯವ್ವ, ಈ ನಾಷ್ಟ ಪಾಷ್ಟ ಬೇಡ, ಸುಮ್ಮನೆ ಚಾಷ್ಟ ತಗೊಂಡೋಗಿ ಕೊಡ್ತೀನಿ. ಅಯ್ಯ, ಬಂದವ್ರಿಗೆ ಹಂಗ ನಾಷ್ಟ ಇಲ್ದಂಗೆ ಚಾ ಕೊಟ್ಟು ಕಳಿಸ್ತಾರನ ಹುಡುಗಿ. ಯವ್ವ, ಸುಮ್ಮನಿರಿ, ಈಡಂಗ್ ಖರ್ಚು ಮಾಡಬೇಡ. ಏನ್ ಇವ್ರೊಬ್ರೇನ ಬಂದವರೆಲ್ಲ ತಿಂತಾರ, ಈಡಂಗ್ ತಿಂತಾರ ಹೋಗ್ತಾರ, ಏನು ಹೇಳಂಗಿಲ್ಲ ಬಿಡಂಗಿಲ್ಲ. ನಾನಂತೂ ಸುಮ್ಕ ಚಾ ಕೊಟ್ಟು ಕಳಿಸ್ತೆ ನೋಡು, ಅವ್ರು ಒಪ್ಕೊಳ್ಳೋದು ಅಷ್ಟ್ರಾಗ ಐತಿ. ಒಂದಿಟ್ಟು ಜಲ್ದಿ ಕರ್ಸಿದ್ರೆ ಚಲೋ ಆಕೈತ್ರಿ. ಹಾಂ ಬಂದ್ರಿ. ಆಕಿ ಜಬರ್ದಸ್ತಾಗಿ ರೆಡಿಯಾಗಿ ಬರಾಕತ್ತಿರ್ಬೇಕು, ಅದಕ್ಕೆ ಹೊತ್ತು ಮಾಡಕತ್ತಾಳ. ಮಗನ, ಈ ಹುಡುಗಿನೂ ತೋಪು ಬಿದ್ದಂಗ ಆತ್ ಬಿಡಪ್ಪ. ಗೌರ, ಪಟ್ನ ಕರ್ಕೊಂಬಾಕಿನ. ಅಲ್ಲ, ನಾಷ್ಟ ತಗೊಂಡೋಗ, ಮಾಡಿದ್ದೇನ್ ಮಾಡ್ಬೇಕದು? ಯವ್ವ, ಮಧ್ಯಾಹ್ನ ಊಟಕ್ಕೆ ನಾವ ತಿಂದ್ರಾತ, ಉಳಿದಿದ್ದ ಅಡ್ಗಿ ಮಿಕ್ಕತತಿ, ಉಳಿದಾರ ಉಳಿತತಿ. ನಡಿ. ಏನೇನು ನಡಿ, ಈ ಚಾನಾರ ಎದಕ್ಕೆ ತಗೊಂಬರ್ತಿ? ಹಂಗ ಬಾ ಹಂಗಾರ. ಈಗ ಬಂದೆ, ನಡಿ. ಗೌರ, ಬಂದ್ವಿ. ಅದು ಏನಂದ್ರ ರೀ, ಒಂದು ಸ್ವಲ್ಪ ಹುಡುಗಿಯರಿಗೆ ನಾಚಿಕೆಲ್ರಿ, ಹಾಗಾಗಿ ನಮ್ಮ ಮಗಳು ಬರಾಕ್ ಹಿಂದೆ ಮುಂದೆ ನೋಡಾಕತ್ತಾಳ್ರಿ. ಇರ್ಲಿ ತಗೋರಿ, ಆರಾಮಾಗಿ ಬರ್ಲಿ. ಬಂದ್ಲೇನ ಇನ್ನೂ ಎಲ್ಲದಾಳ ನಿನ್ನ ಮಗಳು? ಬಂದ್ಲಿ ರೀ.
ಇದೇನು ಮದುವೆ ಆಗಂಗೆ ಕಾಣಂಗಿಲ್ರಿ ನಿಮ್ಮ ಮಗಳು ಯಾ ನಮ್ನಿ ಜೀನ್ ಹಂಗೆ ಮಾಡತ್ತ ಆಗೋತ್ತೇನ್ರಿ ರೀ ಅಲ್ಲಿ ನೋಡ್ರಿ ಮೊದಲನೇ ಪರೀಕ್ಷೆ ಪಾಸ್. ಬಿಗ್ರ ಈಕಿನ ರೀ ನಮ್ಮ ಮಗಳು ರಶ್ಮಿ ಅಂತ ಹೇಳಿರಿ. ಹೌದೇನ್ರಿ ಏನು ಓದ್ಕೊಂಡಿವ ನೀನು ಅಂದ್ರೆ ಏನು ಮುಗ್ದೈತಿ ನಿಂದು ಓದೋದ್ರಾಗ? ನಾನು PUC ಅಷ್ಟ ಓದಿ ಮುಗಿಸ್ಬಿಟ್ಟೇನ್ರಿ. ಹೌದೇನವಾ ಮುಂದೆ ಯಾಕೆ ಓದ್ಲಿಲ್ಲವಾ? ರೊಕ್ಕ ಬಾಳ ಖರ್ಚಾಕೈತಿ ಅಂದ್ರಿ, ಹಾಗಾಗಿ ಎದಕ್ಕೆ ಓದ್ಬೇಕು ಅಂತ ಹೇಳಿ ಓದ್ಲಿಲ್ರಿ. ಎರಡನೇ ಪರೀಕ್ಷೆ ಪಾಸ್. ಅಲ್ವಾ ಚಂದಾಗಿ ಒಂದು ಡಿಗ್ರಿ ಮುಗಿಸ್ಕೊಂಡಿದ್ರ ಕೆಲ್ಸಕ್ಕೆ ಅದು ಹೋಗ್ತಿದ್ದಲ್ಲವಾ? ಎಲ್ಲ ಅಲ್ಲಿಗ ಬಿಡ್ರಿ, ಅಷ್ಟ್ ರೊಕ್ಕ ಕೊಟ್ಟು ಓದಿ ಡಿಗ್ರಿ ಮುಗಿಸೋದ, ಅದ ರೊಕ್ಕ ನಾವು ಹೊಳ್ಳಿ ತೆಗ್ಯಾಕಂತ ಹೇಳಿ ಕೆಲ್ಸಕ್ಕೆ ಹೋಗೋದ್ರಿ. ಮತ್ತ ಹಂಗ ಒಂದ್ ವರ್ಷ ಕೆಲ್ಸಕ್ಕೆ ಹೋಗಿರಂಗಿಲ್ಲ, ಅಷ್ಟೊತ್ತಿಗ ಮದ್ವಿ ಅದು ಇದು ಅಂತ ಹೇಳಿ ನಿಂತು ಬಿಡ್ತಾರ್ರಿ. ಮದ್ವೆ ಆದ್ಮೇಲೆ ಒಬ್ಬೊಬ್ರು ಕೆಲ್ಸಕ್ಕೆ ಕಳ್ಸಿದ್ರ ಅಡ್ಡಿ ಇಲ್ರಿ, ಹಿಂಗ ಮನ್ಯಾಗ ಇರ್ಬೇಕು ಅನ್ನೋರಿದ್ರ ಕೆಲ್ಸ ಬಿಡಿಸಿ ಮನೆ ಕುಂದ್ರಸ್ತಾರ್ರಿ. ಅವಾಗ ಸುಮ್ಮನೆ ರೊಕ್ಕ ಖರ್ಚಲ್ರಿ, ಅದಕ್ಕ ಒಲ್ಲೆ ಅಂತ ಹೋಗ್ಲಿಲ್ರಿ. ಇರ್ಲಿ ಬಿಡುವ, ಹೋಗ್ಲಿ ಬಿಡು. ಇದು ಪಾಸ್. ಹೋಗ ಒಂದಿಷ್ಟು ಚಾ ನಾಷ್ಟ ಏನಾರು ತೊಗೊಂಬ ಹೋಗ. ಅಪ್ಪ ಯಾಕೆ ಸುಮ್ಮನೆ ಚಾ ನಾಷ್ಟ, ಇವ್ರಿಗೆ ನಾ ಮನ್ಸಿಗೆ ಬಂದನೆ ಎಲ್ಲ ಕೇಳ್ಬಿಡು. ಯಾಕಂದ್ರ ಬಂದವರೆಲ್ಲ ಸುಮ್ಮನೆ ನಾಷ್ಟ ತಿಂತಾರ, ಚಾ ಕುಡಿತಾರ, ಎದ್ದು ಹೋಕಾರಪ್ಪ, ಏನು ಅನ್ನಂಗಿಲ್ಲ ಬಿಡಂಗಿಲ್ಲ. ಅದಕ್ಕಾರ ಡಿಸೈಡ್ ಮಾಡ್ಬಿಟ್ಟೆ ನೋಡು, ನೋಡಕ್ ಬಂದವ್ರು ನನ್ನನ್ನ ಒಪ್ಕೊಂಡ್ರೆ ಅಷ್ಟ ಚಾ ನಾಷ್ಟ, ಇಲ್ಲ ಅಂದ್ರೆ ಅವ್ರನ್ನ ಹಂಗ ಹೊಳ್ ಕಳ್ಸೋದ. ಬಂದಾಗೊಮ್ಮೆ ಹಿಂಡ್ಗಟ್ಲೆ ಜನ ಬಂದ್ಬಿಡ್ತಾರ, ಅರ್ಧ ಕೆಜಿ 1 ಕೆಜಿ ರವಾ ಉಪ್ಪಿಟ್ಟು ಮಾಡಿ 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 ಈ ಕಡೆ ಉಪ್ಪಿಟ್ಟು ಮಾಡಿದ್ದು ದಂಡ, ಆಮೇಲೆ ಮತ್ತೆ ಅದಕ್ಕೊಂದು ಸ್ವೀಟ್ ಅಂತ ಹೇಳ್ತಾರ್ತಿ, ಖಾರ ಅಂತ ಹೇಳ್ತಾರ್ತಿ, ಮತ್ತೆ ಅದ್ರ ಜೋಡಿ ಚಾ, ಮತ್ತೆ ಹೊಳ್ಳಿ ಹೋಗೋ ಮುಂದೆ ಜ್ಯೂಸ್ ಅಂತ. ಈ ಸರಿ ಇಲ್ಲಪ್ಪ, ಅವ್ರಿಗೆ ಒಪ್ಪಿಗೆ ಬಂದ್ರೆ ಅಷ್ಟ ನಾನು ನಾಷ್ಟ ಚಾ, ಇಲ್ಲ ಅಂದ್ರೆ ಏನಿಲ್ಲ, ಖಾಲಿ ಹೊಟ್ಟೆಗ ಕಳ್ಸೋದವ್ರನ್ನ. ಒಂದ್ ಲೋಟ ನೀರ್ ಸಹಿತ ಕೊಡೋಂಗಿಲ್ಲ ನೋಡು. ಏನದಿಯ ನೀನು ಬಂದವ್ರ ಮುಂದೆ ಮಾನ ಮರ್ಯಾದೆ ತೆಗ್ಯಾಕಂತ ಹುಟ್ಟಿಯ ಏನ ನಮ್ಗ? ಅದು ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಮಗಳಿಗೆ ಒಂದು ಸ್ವಲ್ಪ ತಮಾಷೆ ಮಾಡೋದು ಅಂದ್ರೆ ಜೋಕ್ ಮಾಡೋದಂದ್ರೆ ಭಾಳ ಇಷ್ಟ ರೀ. ಇರ್ಲಿ ಇರ್ಲಿ ತಗೋರಿ, ನಮಗೂ ಹಿಂಗಿದ್ದವ್ರಂದ್ರ ಬಾಳ ಇಷ್ಟ ರೀ. ಏನ್ರಿ ಶಾರಿ ಏನಿದು? ಏನಿಲ್ಲ, ನಂಗ ಹುಡುಗಿ ಮನ್ಸಿಗೆ ಬಂದ, ಈಕಿನ ಫಿಕ್ಸ್. ಅಲ್ಲ ಇದು ಬಾರಿ ಜೀನ್ ಹಂಕೈತ, ನೀನಂದ್ರ ನಿನ್ಕಿಂತ ಜೋರ್ ಐತಿದು. ಇಲ್ಲ, ಈಕಿನ ನಮ್ಮ ಮನಿ ಸೊಸಿ ಫಿಕ್ಸ್ ಆತ್. ಬಿಗ್ರ ರೀ ಇದೇನ ಆಗಂಗೆ ಕಾಣವಲ್ರಿ. ಏನತ್ರಿ ಹೇಳ್ರಿ ಬಿಗ್ರ? ಅದು ನಮ್ಗ ಕನ್ನೆ ಬಾಳ ಅಂದ್ರೆ ಬಾಳ ಮನ್ಸಿಗೆ ಬಂದೈತ್ರಿ. ಏನ್ರಿ ನಮ್ಮ ಮಗಳು ನಿಮ್ಗೆ ಮನ್ಸಿಗೆ ಬಂದ್ಲರಿ? ಹುನ್ರಿ, ನಾವು ಮದ್ವಿ ಮಾಡ್ಕೊಳಕ್ ಒಪ್ಕೊಂಡೇವ್ರಿ, ನಾವು ತಯಾರದೇವ್ ನೋಡ್ರಿ. ನೀವು ಇಷ್ಟೆಲ್ಲ ಹೇಳಕತ್ತೀರಂದ್ರ ನಾವು ಒಂದು ಸ್ವಲ್ಪ ಸತ್ಯ ಹೇಳ್ಬೇಕಿತ್ರಿ. ಏನ್ ಸತ್ಯ ರೀ? ಅದು ನಮ್ಮ ಮಗಳು ಒಂದಿಟ್ಟು ಜೀನ್ ಹಂಕದಾಳ್ರಿ. ಪರವಾಗಿಲ್ಲ ತಗೋರಿ, ನಮಗೂ ಅಂತಕಿನ ಬೇಕು. ಯಾಕಂದ್ರ ಮನ್ಯಾಗ ಒಂದಿಟ್ಟು ಉಳಿಸಿ ಅದು ಮಾಡಿ ಜೀವನ ಮಾಡಿದ್ರ ಮನಿ ಮುಂದುವರಿತೈತ್ ನೋಡ್ರಿ, ಇಲ್ಲ ಅಂದ್ರ ಹಂಗ ಹರಕ ಕೈ ಇರಬಾರ್ದ್ರಿ. ನಮಗೂ ಇಂತಕಿನ ಬೇಕಾಗ ತಗೊಳ್ರಿ. ಮನಿ ಕೆಲಸ ಅದು ಬರ್ತತಿಲ್ವಾ ತಂಗಿ ನಿಂಗ? ಎಲ್ಲಾ ಕೆಲಸ ಮಾಡ್ತೇನ್ರಿ ನಾನು, ಯಾಕಂದ್ರ ನಮ್ಮ ಮನ್ಯಾಗ ಆಳ್ ಇಲ್ವಾ. ಬ್ಯಾಡ್ರಿಪ್ಪ, ಸುಮ್ನ ಆಳಿಗೆ ಯಾಕೆ ರೊಕ್ಕ ಕೊಡ್ತೀರಿ? ನಮ್ಮ ಮನ್ಯಾಗೂ ನಾನು ಆಳ್ನ ಬಿಡಿಸ್ಬಿಟ್ಟೇನ್ರಿ, ಇಷ್ಟು ಕೆಲಸ ನಾನು ನಮ್ಮ ಅವ್ವ ಸೇರೆ ಮಾಡ್ತಿದ್ವಿ. ಸುಮ್ನ ಆಳಿಗೆ ಯಾಕೆ ರೊಕ್ಕ ಬಡಿಬೇಕ್ರಿ? ಕಸ ಮುಸುರಿ ಒಗ್ಯಾಣ ಬಾಂಡೆ ಎಲ್ಲ ನಾನ ಮಾಡ್ತೇನ್ರಿ, ನಂಗೆ ಅಷ್ಟು ಕೆಲಸ ಬರ್ತೈತ್ರಿ. ಅಡಿಗೆಯರ ಮಸ್ತ್ ಮಾಡ್ತೇನ್ರಿ ನಾನು. ನೀವು ಅಡಿಗೆ ಮಾಡಿ ತಿಂದ್ಬಿಟ್ರೆ ಯಾವ ಹೋಟ್ಲಿಗೂ ಹೋಗೋದ್ ಬೇಡ್ರಿ, ಹೌದವ? ಹಂಗಾರ ಚಲೋ ಆತು ರೀ. ಮಾತಾಡ್ರಿ, ಮುಂದೆ ಮದುವೆ ಯಾವಾಗ ಮಾಡ್ಕೊಡ್ತಾರೆ ಏನು ಎತ್ತ ಕೇಳ್ರಿ ಅವ್ರಿಗೆ. ಅಲ್ಲೋ ಒಂದಿಟ್ಟು ವಿಚಾರ ಮಾಡ, ಇಷ್ಟು ಅರ್ಜೆಂಟ್ ಮಾಡ್ಬೇಡ, ಮನೆಗೆ ಹೋಗಿ ವಿಚಾರಿಸಿ ಆಮೇಲೆ ಫೋನ್ ಮಾಡ್ತೇವೆ ಅಂತ ಹೇಳ್ತೇನೆ ತಗೋ. ಏನು ಬೇಡ, ನಾನು ಮಾತಾಡ್ತೇನೆ ತಡಿ. ಬೇಡ ಬೇಡ, ನಾನು ಮಾತಾಡ್ತೇನೆ. ಆತ್ರಿ, ನಮ್ಮ ಮನೆಯವ್ರಿಗೇನ ಹುಡುಗಿ ಮನ್ಸಿಗೆ ಬಂದಾಳಂತ್ರಿ, ಹಂಗಾರ ಮದ್ವಿ ಯಾವಾಗ ಇಟ್ಕೊಳ್ಳೋಣ್ರಿ? ಮದ್ವಿ ರೀ ನೀವು ಯಾವಾಗ ಹೇಳ್ತೀರಿ ಅವಾಗ್ರಿ. ಆದ್ರೆ ನಂದೊಂದು ಕಂಡೀಷನ್. ಏನ್ವಾ? ಮದ್ವಿನ ಜೋರ್ದಾರಾಗಿ ಮಾಡ್ಕೊಡೋದೇನ್ ಬೇಕಾಗಿಲ್ಲ, ಒಂದು ದೇವಸ್ಥಾನದಾಗ ಸಂಕ್ಷಿಪ್ತವಾಗಿ ಮದ್ವೆ ಮಾಡ್ಕೊಂಡ್ರೆ ಸಾಕು ಅಷ್ಟ. ಅಯ್ಯೋ ನನ್ ಸೊಸಿಯ ಬಂಗಾರ ಅಂತ ಸೊಸಿ, ನನ್ನ ಮನಸ್ನಾಗಿಂದ ಮಾತು ಹಂಗ ಹಂಗ ತನ್ನ ಬಾಯಿಂದನ ತೇಲ್ ಬಿಟ್ಬಿಟ್ಲು. ಅಂದ್ರೆ ರೀ ನಿಮಗೂ ದೇವಸ್ಥಾನದಾಗ ಮದುವೆ ಮಾಡ್ಕೊಡ್ಬೇಕೇನ್ರಿ? ಹ್ಞೂನ್ರಿ, ಸುಮ್ಮನೆ ಯಾಕ ಊರ್ ಮಂದಿಗೆಲ್ಲ ಕರೆದು ಊಟಕ್ಕೆಲ್ಲ ಹಾಕ್ಸಿ ಅರ್ಬಿ ವಸ್ತ್ರ ಅದು ಇದು ಅಂತಂದು ಹೇಳಿ ಕೊಟ್ಟು ರೊಕ್ಕ ಯಾಕೆ ಅಷ್ಟು ಖರ್ಚು ಮಾಡ್ಬೇಕ್ರಿ? ಇದ್ರ ನಮ್ಗ ಮುಂದೆ ಹಾಕವಲ್ಲೇನ್ರಿ? ಅಲ್ರಿ ನಮ್ಗೆ ಇರಕ್ ಒಬ್ಬಕಿನ ಮಗಳ್ರಿ. ಇರ್ಲಿ ಇರ್ಲಿ ರೀ, ನಮಗೂ ಒಬ್ಬ ಮಗ ರೀ. ನೋಡ್ ಶಾರಿ, ಮದ್ವಿನ ಜೋರಾಗಿ ಮಾಡೋದು ಇಲ್ಲ, ದೇವಸ್ಥಾನದಾಗ ಮಾಡೋದು. ಈಗ್ರ ನಮ್ದೇನೋ ನಡೆಯೋ ಕಾಣವಲ್ ತಗೋರಿ. ಅತ್ತಿ ಸೊಸಿ ಹೆಂಗ್ ಹೇಳ್ತಾರ ಹಂಗ ಮಾಡೋದಾಕೈತಿ ನಾವು. ದೇವ್ರೇ, ನಮ್ಮ ಮನಿ ನೀನೇ ಕಾಪಾಡ್ಬೇಕಪ್ಪ. ತಗೋರಿ, ನಾವಿನ್ನ ಬರ್ತೇವಂತ. ಮದ್ವಿ ಡೇಟ್ ಎಲ್ಲ ಫಿಕ್ಸ್ ಮಾಡಿ ಫೋನ್ ಮಾಡಿ ಹೇಳ್ತೇವಂತ ತಗೋರಿ, ಯಾವತ್ತ ಏನು ಎತ್ತ ಅಂತಂದು ಹೇಳಿ ಆಮೇಲೆ ನೀವು ಬರುವಂತ್ರಿ. ಮದ್ವಿಗ ನಮ್ ಕಡೆಯಿಂದ 10 ಜನ ರೀ, ನಿಮ್ ಕಡೆಯಿಂದ 10 ಜನ ಸಾಕ್ರಿ. ಅಯ್ಯೋ ಅತ್ತಿರಿ, ಆ ಕಡೆ ಈ ಕಡೆ 10 ಜನ ಅಂದ್ರೆ 20 ಜನ ಆಗ್ಬಿಡ್ತಾರ್ರಿ. ಸುಮ್ಮನೆ ಯಾಕೆ ಅಷ್ಟು ರೊಕ್ಕ ಖರ್ಚು ಮಾಡ್ತೀರಿ? ಮತ್ತೆ ಬಂದವ್ರಿಗೆಲ್ಲ ಹಂಗ ಕಳ್ಸಕ್ ಆಕೇತೇನ್ರಿ? ಅವ್ರಿಗೆಲ್ಲ ಅರ್ಬಿ ಕೊಟ್ಟ ಕಳಿಸ್ಬೇಕಲ್ಲೇನ್ರಿ ಅತ್ತಿ? ಹೌದವ, ಮತ್ತೇನ್ ಮಾಡೋಣಂತಿ? ನಾವಿಷ್ಟು ಜನ ಸಾಕ್ ಬಿಡ್ರಿ. ಬೇಕಾದ್ರ ನಮ್ಮ ಅವ್ವಂದ ಅವ್ರ ಅವ್ವನ್ ಕರ್ಸೋಣ್ರಿ. ನಿಮ್ಗೆ ಯಾರ ಅಗ್ದಿ ಖಾಸ್ ಇರ್ತಾರ ನೋಡ್ರಿ, ಅವ್ರನ್ನ ಕರೆಸ್ರಿ. ಅಯ್ಯೋ ನನ್ ಸಸಿ ನನ್ಕಿಂತ ಭಾಳ ಜಾಣ ಅಂದ್ರೆ ಜಾಣದಾಳ. ನಮ್ಮ ಮನಿ ಇನ್ನ ಟಾಪ್ ಟಾಪ್ ಒಳಗ್ ಬರ್ತೈತಿ. ಟಾಪ್ ಅಲ್ಲ, ತೋಪ್ ಹಿಡಿದು ಹೋಗ್ತೈತಿ.
ಆ ತಗೋರಿ ನಾವೇನು ಬರ್ತೇವಂತ್ರಿ ಊರಿಗೆ ಹೋಗಿ ಫೋನ್ ಹಚ್ಚಿ ಹೇಳ್ತಿತ್ತವ್ರಿ ಮುಂದಿನೇನಂತಂದು ಹೇಳಿ. ಈಗಾರ ಅವ್ರಿಗೆ ಚಾ ನಾಷ್ಟ ಕೊಡೋಣೇನ್ವಾ? ಹ್ಞೂ ಯಪ್ಪ ಈಗ ಕೊಡೋಣ, ಯಾಕಂದ್ರೆ ಈಗ ನಮ್ಮ ಮನೆಗೆ ಏನಾರ ಆದ್ರೆ ನೋಡು ಕೊಟ್ಟು ಬಿಡಂತವ. ನಡಿಯಾಗವ್ರ ನಾಷ್ಟ ಚಾ ಅದು ಕೊಡು ಹೋಗಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಜಿಪುಣ ಅತ್ತಿ ಸೊಸಿ ಕತ್ತೀರಿ. ಇನ್ನು ನಾಳೆ ಎಪಿಸೋಡ್ ಒಳಗೆ ಈ ಅತ್ತಿ ಸೊಸಿಯಿಂದ ಏನೇನೆಲ್ಲ ಪಾಠ ಅನ್ಭವಿಸ್ಬೇಕು ನೋಡೋಣೇನ್ರಿ. ಹಂಗಾರ ನಾಳೆವರೆಗೂ ವೇಟ್ ಮಾಡ್ರಿ, ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ್ರಿ.